ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಮುದ್ದು ಸೊಸೆ ವಿದ್ಯಾ ನಿಮ್ಮೆಲ್ಲರಿಗೂ ಚಿರಪರಿಚಿತ ಅಂತ ಹೇಳಬಹುದು. ಅವರ ನಿಜವಾದ ಹೆಸರು ಪ್ರತಿಮಾ ಠಾಕೂರ್ ಅಂತ. ಇದೀಗ ಮುದ್ದು ಸೊಸೆ ವಿದ್ಯಾ ಅಲಿಯಾಸ್ ಪ್ರತಿಮಾ ಠಾಕೂರ್ ಅವರ ಕುರಿತಾದ ಒಂದು ವಿಚಾರ ವೈರಲ್ ಆಗ್ತಿದೆ, ಸದ್ದು ಮಾಡ್ತಿದೆ, ಸುದ್ದಿ ಮಾಡ್ತಿದೆ. ಯೂಟ್ಯೂಬರ್ ರೋಷನ್ ಅವರೊಟ್ಟಿಗಿನ ಒಂದಷ್ಟು ಫೋಟೋಗಳು ವೈರಲ್ ಆಗ್ತಾ ಇದ್ದು, ಅವರು ಜನ್ಮದಿನಕ್ಕೆ ಶುಭಾಶಯ ಕೋರಿದ ರೀತಿ ಎಲ್ಲರನ್ನ ಹೌಹಾರುವಂತೆ ಮಾಡಿದೆ. ಹಾಗಾದರೆ ಈ ರೋಷನ್ ಯಾರು? ಪ್ರತಿಮಾ ಠಾಕೂರ್ಗೂ ರೋಷನ್ ಅವ್ರಿಗೂ ಇರ್ತಕ್ಕಂಥ ಒಂದು ಸಂಬಂಧ ಆದರೂ ಏನು? ಇದರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಮುದ್ದು ಸೊಸೆ ವಿದ್ಯಾ ಅವರಿಗೆ ಮುದ್ದಾಗಿ ಜನ್ಮದಿನದ ಶುಭಾಶಯಗಳನ್ನು ರೋಷನ್ ಅವರು ತಿಳಿಸಿದ್ದು, ಪ್ರತಿಮಾಗೆ ರೋಷನ್ ಅವರು ಪುಟ್ಟಿ ಅಂತ ಕರೀತಾರೆ. ಹೀಗಾಗಿ ರೋಷನ್ಗೆ ಪ್ರತಿಮಾ ಅವರು ಅಪ್ಪಿ ಅಂತ ಕರೀತಾರಂತೆ. ಇನ್ನು ಪ್ರತಿಮಾ ಠಾಕೂರ್ ಅವರು ಕನ್ನಡ ಹಾಗೂ ತೆಲುಗು ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ದು ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಇನ್ನು ಇದೀಗ ಈ ಒಂದು ಮುದ್ದು ಸೊಸೆಗೆ ರೋಷನ್ ಮಾಡಿರ್ತಕ್ಕಂಥ ಜನ್ಮದಿನದ ಶುಭಾಶಯದ ಪೋಸ್ಟ್ ಎಲ್ಲ ಕಡೆ ವೈರಲ್ ಆಗ್ತಿದೆ. ನಿನ್ನ ಜೊತೆ ನನಗೆ ಬೆಳೆಯಲು ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ. ನಿನ್ನ ಆಯ್ಕೆ ನಾನಾಗಿದ್ದಕ್ಕೆ ನಾನೇ ಧನ್ಯ. ನಿನ್ನೆಲ್ಲ ಕನಸುಗಳು ನನಸಾಗುವವರೆಗೂ ನಾನು ನಿನ್ನ ಜೊತೆಗಿರ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳು ಪುಟ್ಟಿ ಅಂತ ರೋಷನ್ ಅವರು ಪೋಸ್ಟ್ ಮಾಡಿದ್ದಾರೆ. ಇನ್ನು ಇವರು ಹಂಚಿಕೊಂಡಿರ್ತಕ್ಕಂಥ ಒಂದಷ್ಟು ಫೋಟೋಗಳು ಬಹಳ ಆತ್ಮೀಯವಾಗಿದ್ದು, ಇವರಿಬ್ಬರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಅನುಮಾನ ಮೂಡಿಸುವಂತೆ ಮಾಡ್ತಿದೆ. ಇವರಿಬ್ಬರು ಕೂಡ ಲವ್ನಲ್ಲಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನು ಲವ್ ಬಗ್ಗೆ ಪ್ರಶ್ನೆ ಮಾಡಿದಾಗ ಪ್ರತಿಮಾ ಅವರು ನಾವಿಬ್ಬರು ಸ್ನೇಹಿತರು, ನಮ್ಮ ಮಧ್ಯೆ ಪ್ರೀತಿ ಇಲ್ಲ ಅಂತ ಹೇಳಿದರು. ಬಟ್ ಈಗ ನನ್ನನ್ನು ನೀನು ಆಯ್ಕೆ ಮಾಡಿಕೊಂಡಿರೋದಕ್ಕೆ ಧನ್ಯವಾದ ಅಂತ ರೋಷನ್ ಅವರು ಹೇಳ್ಕೊಂಡಿರೋದು ಎಲ್ಲ ಒಂದು ಕಡೆ ಈ ಇಬ್ಬರ ನಡುವೆ ಲವ್ ಇದೆ ಅನ್ನೋದು ಕನ್ಫರ್ಮ್ ಆಗ್ತಿದೆ. ಇದನ್ನು ನೋಡಿದಂತಹ ಅಭಿಮಾನಿಗಳು ಫುಲ್ ಥ್ರಿಲ್ ಆಗಿದ್ದು, ಇಬ್ಬರ ನಡುವಿನ ಗುಸುಗುಸು ಪಿಸುಪಿಸು ಎಲ್ಲಿಗೆ ಬಂದು ನಿಲ್ಲುತ್ತೆ, ಇವರಿಬ್ಬರು ಮದುವೆ ಆಗ್ತಾರಾ ಅನ್ನುವಂತಹ ಅನುಮಾನದಲ್ಲಿ ಕಾದು ಕುಳಿತಿದ್ದಾರೆ. ಇದಕ್ಕೆ ಪ್ರತಿಮಾ ಆಗಲಿ ರೋಷನ್ ಅವರಾಗಲಿ ಸ್ಪಷ್ಟನೆ ಕೊಟ್ಟ ನಂತರ ಮತ್ತೊಂದಷ್ಟು ಉತ್ತರ ಸಿಗಲಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.